ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SR ಎಂಟರ್ಟೈನ್ಮೆಂಟ್ ಬ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದುರ್ಗಾದೇವಿಯ 4ನೇ ರೂಪವಾದ ಕೂಷ್ಮಾಂಡ ದೇವಿಯ ಬಗ್ಗೆ ಮತ್ತು ಈ ದೇವಿಗೆ ಪೂಜೆಯ ಶುಭ ಮುಹೂರ್ತ ಯಾವುದು ಮತ್ತು ಕೂಷ್ಮಾಂಡ ದೇವಿಯನ್ನು ಪೂಜಿಸೋದು ಹೇಗೆ ಎಂದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಶಾರದೀಯ ನವರಾತ್ರಿಯನ್ನು ಅತ್ಯಂತ ಮಂಗಳಕರ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಇದು 9 ದಿನಗಳು ಮತ್ತು ರಾತ್ರಿಗಳವರೆಗೆ ಇರುತ್ತದೆ. ನವರಾತ್ರಿಯ 4ನೇ ದಿನವನ್ನು ದುರ್ಗಾದೇವಿಯ 4ನೇ ರೂಪವಾದ ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ. ಈಕೆಯನ್ನು ದುರ್ಗಾದೇವಿಯ 9 ಅವತಾರಗಳಲ್ಲಿ ಒಬ್ಬಳು ಎಂದು ಹೇಳಲಾಗುತ್ತದೆ. ಶಕ್ತಿ ಮತ್ತು ಬೆಳಕನ್ನು ಸಮತೋಲನಗೊಳಿಸಲು ಪಾರ್ವತಿ ದೇವಿಯು ಈ ರೂಪವನ್ನು ಪಡೆದಳು ಎನ್ನುವ ನಂಬಿಕೆ ಇದೆ. ದುರ್ಗಾದೇವಿಯ ಈ ಅವತಾರವನ್ನು ಪೂಜಿಸುವ ಭಕ್ತರು ಸೂರ್ಯನಂತಹ ಪ್ರಕಾಶವನ್ನು ಪಡೆಯುತ್ತಾರೆ, ಅಲ್ಲದೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ನವರಾತ್ರಿಯ ಈ 2024ನೇ 4ನೇ ದಿನದ ಶುಭ ಮುಹೂರ್ತ ಯಾವುದೆಂದರೆ ನಾಳೆ ಅಕ್ಟೋಬರ್ 6ರಂದು ಭಾನುವಾರ ಅಕ್ಟೋಬರ್ 6ರಂದು ಬೆಳಗ್ಗೆ 7:49ರಿಂದ ಮುಕ್ತಾಯ ಆಗುವುದು 9:47ವರೆಗೂ. ಅಕ್ಟೋಬರ್ 7ನೇ ತಾರೀಕು ಬೆಳಗ್ಗೆ 9:47ವರೆಗೂ ಕೂಡ ಇದು ಇರುತ್ತೆ. ಓಕೆನಾ? ಈ ಟೈಮಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಶುಭ ಮುಹೂರ್ತ ಅಂದರೆ ಅಕ್ಟೋಬರ್ 6ರಂದು ಬೆಳಗ್ಗೆ 7:49 ಮತ್ತು ಅಕ್ಟೋಬರ್ 7ರಂದು ಬೆಳಗ್ಗೆ 9. ಕೂಷ್ಮಾಂಡ ದೇವಿಯ ಪೂಜೆ ವಿಧಾನವನ್ನು ಹೇಗೆ ಮಾಡೋದು ಅಂದರೆ, ನಾವು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಬೇಕು. ದುರ್ಗಾದೇವಿಯ ಕೂಷ್ಮಾಂಡ ರೂಪಕ್ಕೆ ಧೂಪ, ದೀಪ, ಅಕ್ಷತೆ, ಕೆಂಪು ಹೂವುಗಳು, ಬಿಳಿ ಕುಂಬಳಕಾಯಿ, ಹಣ್ಣುಗಳು ಮತ್ತು ಒಣ ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಬೇಕು. ಇದಾದ ನಂತರ ತಾಯಿ ಕೂಷ್ಮಾಂಡಳಿಗೆ ಹಲ್ವಾ ಮತ್ತು ಮೊಸರನ್ನನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಆಯಿತಾ? ಮತ್ತು ಪೂಜೆಯ ಕೊನೆಯಲ್ಲಿ ಕೂಷ್ಮಾಂಡ ದೇವಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕು. ಈ ದಿನ ಮರೆಯದೆ ಕೂಷ್ಮಾಂಡ ದೇವಿಯ ಮಂತ್ರವನ್ನು ಕೂಡ ನೀವು ಪಠಿಸಬೇಕು. ಕೂಷ್ಮಾಂಡ ದೇವಿಯನ್ನು ಪೂಜಿಸುವಾಗ ಈ ಮಂತ್ರವನ್ನು ಪಠಿಸಿ. ಆಯಿತಾ? ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ಕೂಷ್ಮಾದೇವಿಯ ಅನುಗ್ರಹವು ನೀವು ಪಡೆದುಕೊಳ್ಳಬಹುದು. ತಾಯಿ ಕೂಷ್ಮಾಂಡ ದೇವಿ ನೋಡಲು ಹೇಗಿದ್ದಾಳೆ ಅಂದರೆ, ತಾಯಿ ಕೂಷ್ಮಾಂಡಳು ಸಿಂಹದ ಮೇಲೇರಿ ಸವಾರಿಯನ್ನು ಮಾಡುತ್ತಾಳೆ. ಈಕೆಯು 8 ತೋಳುಗಳನ್ನು ಹೊಂದಿದ್ದಾಳೆ ಹಾಗೂ ತನ್ನ ಎಲ್ಲ ಕೈಗಳಲ್ಲಿ ಕಮಲದ ಹೂಗಳು, ಅಮೃತ ತುಂಬಿದ ಮಡಕೆ, ಕಮಂಡಲದ ಮತ್ತು ಬಿಲ್ಲು ಬಾಣ ಮತ್ತು ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಹೊಂದಿದ್ದಾಳೆ. ಆದರೆ 8ನೇ ಕೈಯಲ್ಲಿ ಎಲ್ಲ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ. ಆಯಿತಾ? ತಾಯಿ ಕಮಂಡಲವನ್ನು ತುಂಬಾ ಇಷ್ಟಪಡುತ್ತಾಳೆ, ಹಾಗಾಗಿ ಯಾವಾಗಲೂ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುತ್ತಾಳೆ. ಈ ಕಾರಣಕ್ಕಾಗಿಯೇ ಆಕೆಯನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ. ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅಂದರೆ, ನಮಗೆ ಯಾವುದೇ ರೀತಿಯಾದ ರೋಗಗಳು, ಆರೋಗ್ಯದ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮತ್ತು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಕೂಡ ಪಡೆಯಬಹುದು ಎನ್ನುವ ನಂಬಿಕೆ ಇದೆ. ತಾಯಿ ಕೂಷ್ಮಾಂಡಳನ್ನು ಪೂಜಿಸುವ ವ್ಯಕ್ತಿ ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ. ಕೂಷ್ಮಾಂಡ ದೇವಿಯನ್ನು ದುರ್ಗಾದೇವಿಯ 4ನೇ ರೂಪ ಎಂದು ಪೂಜಿಸಲಾಗುತ್ತದೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.